ಗುಂಡಿ ಆ ಗುಂಡಿಗೆ ಬಿದ್ದು ನೆಗೆದು ಈಗ ಏನಾಗಿದ್ದು? ಆ ಗುಂಡಿಯಿಂದ ಗುಂಡಿ ಬಿದ್ದ ತಕ್ಷಣನೇ ಕೆಳಗೆ ಬಿದ್ದವಂತು. ನೆಗೆದು ಎದುರ್ತು ಗಾಡಿ ನೆಗೆದು ಎದ್ದು ಬಿದ್ದು ಬಿದ್ದದ ಪಾರ್ಟಿ ಬಂದು ಹಳ್ಳಕ್ಕೆ ಬಿಟ್ಟು ಗಾಡಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕೆಳಕ್ಕೆ ಎತ್ತಿ ಇಟ್ಬಿಡ್ತು ಕೆಳಗೆ ಗಾಡಿ. ಗುಂಡಿಯಿಂದ ಪ್ರಾಬ್ಲಮ್ ಸರ್. ಸ್ಕೂಟ್ರ್ನವ್ರಿಗೆ ಬಸ್ನವ್ರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಏನು. ಬರ್ತಾರೆ ಹಂಗೆ ಸ್ಪೀಡಾಗಿ ಬರ್ತಾರೆ, ಬೀಳ್ತಾರೆ ಕೆಳಗೆ. ಅಲ್ಲಿಂದ ಕಾಣಲ್ಲ. ಅಲ್ಲಿಂದ ಮೇಲಾದ್ರೂ ಕಂಡ್ರೆ ಸರಿ, ಮೇಲೆ ಕಾಣೋದೇ ಇಲ್ಲ ಗುಂಡಿ. ದಂಡಕ್ಕೆ ಬಂದ್ಮೇಲೆ ಕಾಣುತ್ತೆ ಅದು ಗುಂಡಿ. ಸಡನ್ನಾಗಿ ಬಿಟ್ಬಿಡ್ತಾರೆ, ಫಾಸ್ಟಾಗಿ ಬಂದಾಗ ಬಿಟ್ಬಿಡ್ತಾರೆ, ದಿಢೀರ್ನು ಬಿಡ್ತಾರೆ. ಬಿದ್ದು ನೆಗೆದು ಗಾಡಿ ಬಿದ್ದಿರೋದ ಬ್ರೇಕ್ ಹಾಕ್ಬಿಟ್ಟು. ಇಲ್ಲಿ ಸರ್ ಇದು ಮುಖ್ಯ ರಸ್ತೆ, ಇದು NH ಆಗಿದೆ, ನ್ಯಾಷನಲ್ ಹೈವೇ ಆಗಿದೆ. ಈ ರಸ್ತೆಯಲ್ಲಿ UJDಗಳೆಲ್ಲ ಮೇಲೆ ಬಂದಿದೆ. ಕೆಲವು UJDಗಳೇನಾಗಿದೆ ಒಡೆದೋಗಿ ಅದು ತುಂಬ ಹಳ್ಳಗಳಾಗಿರೋ ಪ್ರಕಾರ ಏನಾಗುತ್ತೆ, ನಮ್ಮ ಲೋಕಲ್ ಅವರಾಗ್ಬೋದು, ಹೊರಗಡೆಯಿಂದ ಬರ್ತಕ್ಕಂಥವ್ರು, ಇದು ಮಲೆಮಹದೇಶ್ವರ ಬೆಟ್ಟಕ್ಕೆ ಕೂಡ ಕನೆಕ್ಟ್ ಆಗುತ್ತೆ. ಈ ಒಂದು ಹಳ್ಳಗಳೆಲ್ಲ ಏನಾಗ್ತಾಯಿದೆ ಅಂತಂದರೆ ಟೂ ವೀಲರ್ಗಳಿಗೆ ಮತ್ತು ಫೋರ್ ವೀಲರ್ಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಊರು ದೊಡ್ಡದಾಗಿದೆ, ಜನಸಂಖ್ಯೆ ಜಾಸ್ತಿಯಾಗಿ ವಾಹನ ದಟ್ಟಣೆ ಕೂಡ ಜಾಸ್ತಿ ಆಗಿದೆ. ಈ ವಾಹನ ದಟ್ಟಣೆಯಲ್ಲಿ ಈ ಹಳ್ಳಗಳು ಮತ್ತು ಈ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ರಸ್ತೆಯಿಂದ ತುಂಬ ಅನಾಹುತಗಳಾಗ್ತಾಯಿದೆ. ಕಳೆದ 15 ದಿನದಿಂದ 3-4 ಬಾರಿ ಇದೇ ರೀತಿ ತೀವ್ರವಾಗಿ ಪೆಟ್ಟಾಗಿದೆ ಸಾರ್ವಜನಿಕರಿಗೆ ತಿರುಗಾಡಬೇಕಾದ್ರೆ. ಸಂಚಾರ ವ್ಯವಸ್ಥೆ ತುಂಬ ಅಸ್ತವ್ಯಸ್ತ ಆಗಿದೆ. ಬೆಳಗ್ಗೆ ಹೊತ್ತು ಸುತ್ತಮುತ್ತಲಿ ಶಾಲಾ ಕಾಲೇಜುಗಳಿರೋದ್ರಿಂದ ಶಾಲಾ ಕಾಲೇಜಿಗೆ ಬರ್ತಕ್ಕಂಥ ಪೋಷಕರಿಗೆ ಮಕ್ಕಳಿಗೂ ಕೂಡ ಅನಾಹುತಗಳಾಗ್ತಿದೆ. ಆದಷ್ಟು ಬೇಗ ಇದನ್ನು ಗಮನಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಶಾಸಕರಾಗ್ಬೋದು, ಯಾರೇ ಒಂದು ಇದಕ್ಕೆ ಯಾರು ಸಂಬಂಧಪಡ್ತಾರೋ ಅವರು ಸೂಕ್ತ ಕ್ರಮ ಕೈಗೊಂಡು ಸಾರ್ವಜನಿಕರು ಸುಸ್ಥಿತಿಯಲ್ಲಿ ಸ್ವಲ್ಪ ತಿರುಗಾಡೋಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತೀವಿ.